52,000 ಕೋಟಿ ಹಣದಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡಲಾಗಿದೆ. ಗ್ಯಾರಂಟಿಗಳಿಗೆ 1.60 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮಾಡಲಾಗಿದೆ. ಅಂದ್ರೆ 52,000 ಕೋಟಿ ರೂಪಾಯಿಯಲ್ಲಿ 5 ಗ್ಯಾರಂಟಿಗಳು, ಕಾಂಗ್ರೆಸ್ ಕೊಟ್ಟಂತ 5 ಗ್ಯಾರಂಟಿಗಳೇನಿದ್ದಾವೆ ಅದನ್ನ ಜಾರಿ ಮಾಡಿದ್ದಾರೆ. ಆದ್ರೆ ಇದನ್ನ ಜಾರಿ ಮಾಡೋದಕ್ಕೆ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಸಾಲ. ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ 2,000 ಹಣದಲ್ಲಿ ಕುಟುಂಬ ಸಾಗ್ತಾ ಇದೆಯಾ? ಗ್ಯಾರಂಟಿಗಳ ಸಾಲವನ್ನ ತುಂಬುತ್ತಾ ಇರೋದು ನೀವೇ, ನಿಮ್ಮ ಮೇಲೇನೆ ಸಾಲವನ್ನ ಹೇರಿಕೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಮೂಲಕ ಸಾಧನೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ತೋರಿಸ್ತಾ ಇದ್ದಾರೆ. ಆದ್ರೆ ಜಾಹೀರಾತಿಗೆ 300 ಕೋಟಿ ರೂಪಾಯಿ ಖರ್ಚಾಗಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ನಾವು ಜೊತೆಗೂಡಿ ಬಿಜೆಪಿಯ ಮತ್ತು ಜೆಡಿಎಸ್ ಒಂದು ಮೈತ್ರಿ ಸರ್ಕಾರ ರಚನೆ ಮಾಡಿದ್ರು. ಬಹುಶಃ ಸಂದರ್ಭದಲ್ಲಿ ಬೆಂಗಳೂರು ನಗರಕ್ಕೆ ಅತ್ಯಂತ ಹೆಚ್ಚಿನ ಒಂದು ಮೂಲಭೂತ ಸೌಕರ್ಯಗಳಿಗೆ ನಾವಿದ್ದಂತ 20 ತಿಂಗಳ ಅವಧಿಯಲ್ಲಿ ಹಲವಾರು ಯೋಜನೆಗಳಿಗೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದನ್ನ ನಿಮ್ಮ ಮುಂದೆ ವಿಷಯಗಳನ್ನು ಪ್ರಸ್ತಾಪ ಮಾಡಬಹುದು. ಕೇವಲ 20 ತಿಂಗಳ ಆಡಳಿತದಲ್ಲಿ ಸಮಯ ವ್ಯರ್ಥ ಮಾಡದೆ ಕೆಲಸ ಮಾಡಿದ್ದೇವೆ. ಆದ್ರೆ ನಾವು ಪಬ್ಲಿಸಿಟಿ ತಗೊಳ್ಳಿಕ್ಕೆ ಹೋಗಿಲ್ಲ. ಇವತ್ತೆಲ್ಲ ನೋಡ್ತಾ ಇದ್ದೇನೆ, ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಸ್ವತಂತ್ರವಾಗಿ ಆಡಳಿತಕ್ಕೆ ಬಂದಿದ್ದಾರೆ. ಈ ಕಳೆದ 10 ತಿಂಗಳಲ್ಲಿ ಬಹುಶಃ ಬೆಳಗ್ಗೆ ಪತ್ರಿಕೆ ತೆಗೆದರೆ ಪ್ರತಿನಿತ್ಯ ನೀವು ದೇವಸ್ಥಾನ ನೋಡಾಗಿಲ್ಲ, ಬರೀ ಪುಣ್ಯಾತ್ಮ ಫೋಟೋ ನೋಡಬೇಕಾಗಿದೆ. ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಏನು ನುಡಿದಂತೆ ನಡೆದಿದೆ? ಈ ನುಡಿದಂತೆ ನಡೆದಿರ್ತಕ್ಕಂಥದ್ದು ಈ ರಾಜ್ಯದ ಖಜಾನೆಯ ಸಂಪತ್ತನ್ನ ಯಾವ ಮಟ್ಟದಲ್ಲಿ ಬೆಲೆಯನ್ನು ತಂದು ನುಡಿದಂತೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಿ. ದಯವಿಟ್ಟು ನೀವೆಲ್ಲ ಕುತ್ಕೊಂತಿದ್ದೀರಿ. ಕಷ್ಟಪಟ್ಟು ಜೀವನವನ್ನ ನಿಮ್ಮ ಈ ಒಂದು ಹಳ್ಳಿಗಳಿಂದ ಬಂದು ಈ ಭಾಗದಲ್ಲಿ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ನಿಮ್ಮ ತೆರಿಗೆ ಹಣ ನಾನು ಈ ಗ್ಯಾರಂಟಿ ಕೊಡೋದಕ್ಕೆ ವಿರೋಧ ಮಾಡಲ್ಲ. ನಾನು ಕೊಡಿ, ತೊಂದರೆ ಇಲ್ಲ. ಇನ್ನೂ ಡಬಲ್ ಮಾಡಿ ಗ್ಯಾರಂಟಿ, ಅದಕ್ಕೆ ಏನು ವಿರೋಧ ಇದೆ. ಆದರೆ ಈ ಗ್ಯಾರಂಟಿಯ ಮುಖಾಂತರ ನೀವೇನೋ ದೊಡ್ಡ ಸಾಧನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಇದರಲ್ಲಿ ನನ್ನ ವಿರೋಧ ಇರ್ತಕ್ಕಂಥದ್ದು. ಏನ್ ಸಾಧನೆ ಮಾಡಿದ್ದೀರಿ? ಇಲ್ಲಿ ನನ್ನ ತಾಯಿಯವರು ಕೂತಿದ್ದೀರಿ. ನೀವು 2,000 ರೂಪಾಯಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಂತ ಏನು ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ, ಆ 2,000 ರೂಪಾಯಿ ನಿಮ್ಗೆ ಬದುಕಲಿಕ್ಕೆ ಸಾಧ್ಯವ? ಇವರು ಕೂಡ 2,000ದಲ್ಲಿ ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ಸಾಧ್ಯವ? ಬಡತನದಲ್ಲಿರ್ತಕ್ಕಂಥ ಒಬ್ಬೊಬ್ಬರಿಗೂ ನಾನು ಕೇಳ್ತೇನೆ. ಇವತ್ತು ಈ 52,000 ಕೋಟಿ ರೂಪಾಯಿಗಳನ್ನ ಈ ವರ್ಷ ಈ ಒಂದು 5 ಯೋಜನೆಗಳಿಗೆ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಯಾವ ಬೆಲೆಯನ್ನು ತಿಂತಾ ಇದ್ದಾರೆ? ಯಾವ ಬೆಲೆಯನ್ನ ಇವತ್ತು ನಿಮ್ಮ ಮೇಲೆ ಇವತ್ತು ತೆರಬೇಕಾದಂತ ಒಂದು ಪರಿಸ್ಥಿತಿ ದುಡ್ತಾ ಇದ್ದಾರೆ ಈ ನಾಡಿನ ಕೋಟಿ ಜನತೆಯನ್ನ ನಾವು ನಮ್ಮ ತಾಯಿಗಳು ಅರ್ಥ ಮಾಡ್ತೇವೆ. ಇವರು 52,000 ಕೋಟಿ ರೂಪಾಯಿಗಳ 5 ಯೋಜನೆಗೆ ಗ್ಯಾರಂಟಿ ಸ್ಕೀಮ್ಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ವರ್ಷ 1,05,000 ಕೋಟಿ ಸಾಲ ಮಾಡಿದ್ದಾರೆ. 1,05,000 ಕೋಟಿ ಸಾಲ ಮಾಡಿ 52,000 ಕೋಟಿ ಇವತ್ತು 5 ಯೋಜನೆ ಕೊಡ್ತೀವಿ ಅಂತ ಹೇಳ್ತಾರೆ. ಈ 52,000 ಕೋಟಿ ನೀವು ಕಟ್ಟತಕ್ಕಂಥ ತೆರಿಗೆ ಹಣ, ಈ ಉಳಿದಂತೆ ನಡೆದಿದ್ದೇವೆ ಜಾಹೀರಾತಿಗೆ ಎಷ್ಟು ಕೋಟಿ ಖರ್ಚಾಗಿರ್ಬೋದು? ದಯವಿಟ್ಟು ತಿಳ್ಕೊಂಡಿದ್ದೀರಾ? ಜಾಹೀರಾತಿಗೆ